ವಾಟ್ಸ್ಆ್ಯಪ್ ಚಾಟ್, ಇಮೇಲ್, ಕಾಲ್ ರೆಕಾರ್ಡಿಂಗ್ ಈ ರೀತಿ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರುವಂಥ ನಮ್ಮ ಸಾಕ್ಷಿಗಳನ್ನು ನಾವು ಹೇಗೆ ಕೋರ್ಟ್ಗೆ ಅಡ್ಮಿಸಿಬಲ್ ಮಾಡೋದು? ಇದು ಕೂಡ ಸಹ ಕೋರ್ಟ್ಗೆ ಅಡ್ಮಿಸಿಬಲ್ ಆಗುತ್ತಾ? ಡೆಫಿನೆಟ್ಲಿ ಎಸ್, ಅಡ್ಮಿಸಿಬಲ್ ಅಂತೂ ಆಗುತ್ತೆ. ಎಲ್ಲಿ ಇದಕ್ಕೆ ಪ್ರಾವಿಷನ್ಸ್ ಇದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ, ಈಗ ನಮ್ಮ ಭಾರತೀಯ ಸಾಕ್ಷಿ ಅಧಿನಿಯಮಲ್ಲಿ ಅನ್ನೋದನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಆ್ಯಂಡ್ ಯಾವ ರೀತಿ ನಾವು ಇದನ್ನು ಸಾಕ್ಷಿಯಾಗಿ ಅಡ್ಮಿಸಿಬಲ್ ಮಾಡಿಸಬಹುದು ಕೋರ್ಟ್ಗೆ, ಸೊ ಇದರ ರಿಲೇಟೆಡ್ ಪ್ರಾವಿಷನ್ಸ್. ಆ್ಯಂಡ್ ಈ ಪ್ರಾವಿಷನ್ಸ್ ನಮಗೆ ಭಾರತೀಯ ಸಾಕ್ಷಿ ಅಧಿನಿಯಮಲ್ಲಿ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಸೆಕ್ಷನ್ 61 ಹೊಸದಾಗಿ ಆ್ಯಡ್ ಆಗಿರುವಂಥ ಒಂದು ಪ್ರಾವಿಷನ್ ಆಗಿರುತ್ತೆ. 62, 63 ಏನಿದೆ ನಮ್ಮ ಹಳೆ ಪ್ರಾವಿಷನ್ಸ್, 65A ಆ್ಯಂಡ್ 65B ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಆಗಿರುತ್ತೆ. ಸಿನ್ಸ್ ಸೊಸೈಟಿ ಅಡ್ವಾನ್ಸ್ ಆಗ್ತಿದೆ, ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಿರೋದ್ರಿಂದ ನಮಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ನ ಕೂಡ ಸಹ ಕನ್ಸಿಡರ್ ಮಾಡಬೇಕಾಗಿ ಬಂದಿರುವಂಥ ಕಂಡೀಷನಲ್ಲಿ ನಾವು ಇದನ್ನ ಅಮೆಂಡ್ ಮಾಡಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ಗೆ ತಂದಿದ್ದು. ಒರಿಜಿನಲ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಇದಿರಲಿಲ್ಲ. ಸೊ ಸಿನ್ಸ್ ಈಗ ಇದು ನಮಗೆ ಹೊಸದಾಗಿ BSc ಅಲ್ಲಿ ಪ್ರಾಪರ್ ಆಗಿ ಸೆಕ್ಷನ್ಸ್ ಬಂದಿರೋದ್ರಿಂದ 61, 62, 63 ಈ 3 ಸೆಕ್ಷನ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್ನ ಒಂದು ಅಡ್ಮಿಸಿಬಿಲಿಟಿ ಬಗ್ಗೆ ಮಾತನಾಡುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಈ ಕಂಪ್ಲೀಟ್ ಚಾನೆಲ್ಸ್ ಲಾ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡೋದಕ್ಕೆ, ನಿಮ್ಮ ಎಜುಕೇಷನನ್ನು ಇನ್ನಷ್ಟು ಬೆಟರ್ ಆ್ಯಂಡ್ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಕಂಪ್ಲೀಟ್ ವಿಜಯ್ ಭವ ಲೆಕ್ಚರ್ ಸೀರೀಸ್ ಏನಿದೆ, ಈ ಲೆಕ್ಚರ್ ಸೀರೀಸಲ್ಲಿ ನಾವು ನಿಮ್ಮ ಎಲ್ಲ ಲಾ ಸಬ್ಜೆಕ್ಟ್ಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ನ ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಆ್ಯಂಡ್ ಐ ಹೋಪ್ ನಿಮಗೆ ಇದು ಅರ್ಥ ಆಗ್ತಿದೆ. ಬಿಕಾಸ್ ಸುಮಾರು ನಿಮ್ಮ ಕಡೆಯಿಂದ ಬರ್ತಿರುವಂಥ ಥ್ಯಾಂಕ್ ಯು ನೋಟ್ ನಮಗೆ ಖುಷಿ ಕೊಡುತ್ತೆ. ಆ್ಯಂಡ್ ಇಷ್ಟ ಆಗ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನಷ್ಟು ಖುಷಿ ಪ್ರೋತ್ಸಾಹನ ಕೊಡಿ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ದ ಪ್ರೀವಿಯಸ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮಗೆ ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ವೆರಿ ಮಚ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟ್, ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ಸ್ ನಡೀತಿದೆ. ನಿಮ್ಮ ಅಡ್ಮಿಷನನ್ನು ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಬಿಕಾಸ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಈಗ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡೋದು ಡೇಟ್ ಅಂತೂ ಮುಗಿದಿದೆ. ಇನ್ನು ಎಕ್ಸಾಮ್ ಡೇಟಿಗೆ ಅಷ್ಟೇ ಕಾಯ್ತಿರೋದು ನಾವು. ಆ್ಯಂಡ್ ಈ ಪೀರಿಯಡ್ ಏನಿದೆ ನಿಮ್ಮ ರಿವಿಷನ್ ಫೇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ನ ಜರ್ನಿನ ಕಂಪ್ಲೀಟ್ ಆಗಿ ಒಂದು ಕಡೆಗೆ ತಂದು ಅದನ್ನು ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಿಮಗೆ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಕ್ಕೆ. ಸೊ ಇಲ್ಲಿ ನಮ್ಮ ಸ್ವಾತಿ ಲಾ ಅಕಾಡೆಮಿ ರೋಲ್ ಪ್ಲೇ ಮಾಡ್ತಿರೋದು ದ್ಯಾಟ್ ನಿಮಗೆ ಈ ಒಂದು ಕಂಪ್ಲೀಟ್ ಜರ್ನಿನ ಪ್ರೊಡಕ್ಟಿವ್ ಆಗಿ ನೀವೇನು ಓದ್ಕೊಳ್ತಿದ್ರಿ, ನಿಮ್ಮ ಸೆಕ್ಷನ್ಸ್ ಆಗಿ ನಿಮ್ಮ ಟೆಸ್ಟ್ ಸೀರೀಸ್ ಕೂಡ ಸಹ ಇನ್ಕ್ಲೂಡ್ ಆಗಿರುತ್ತೆ. ಸೊ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಮೋಡಲ್ಲಿ ನಡೀತಿರುವಂಥ ಬ್ಯಾಚ್, ರ್ಯಾಪಿಡ್ ರಿವಿಷನ್ ಬ್ಯಾಚ್. ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ಬ್ಯಾಚಸ್ ನಡೀತಿದೆ. ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಆ್ಯಂಡ್ ನಿಮಗೆ ಡೆಮೋ ಲೆಕ್ಚರ್ಸ್, ಫ್ರೀ ಲೆಕ್ಚರ್ಸ್ ಇದೆ, ನೋಡಿ ನೀವು ಅಡ್ಮಿಷನನ್ನು ಸಹ ಅಲ್ಲೇ ತೊಗೊಳ್ಬಹುದು. ವೆಬ್ಸೈಟ್ ಮುಖಾಂತರನೂ ಸಹ ನೀವು ಆಕ್ಸೆಸ್ ಮಾಡ್ಕೋಬಹುದು. www.swatilaw.com ಕೂಡ ಸಹ ವಿಸಿಟ್ ಮಾಡಿ. ಆ್ಯಂಡ್ ಇಲ್ಲಿ ನಿಮಗೆ ನೋಟ್ಸ್ ಎಲ್ಲನೂ ಸಹ PDF ಫಾರ್ಮ್ಯಾಟಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಈ ಎಲ್ಲ ಕ್ಲಾಸಸ್ ಲೈವ್ ಇಂಟರಾಕ್ಟಿವ್ ಕ್ಲಾಸ್, ಆನ್ಲೈನ್ ಲೈವ್ ಕ್ಲಾಸೇನೇ ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ಸ್ವಾತಿ ಲಾ ಅಕಾಡೆಮಿನ ಡೀಟೇಲ್ಸ್. ಆ್ಯಂಡ್ ಇನ್ನೇನಾದರೂ ಡೌಟ್ ಇದ್ದರೆ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ನಿಮಗಿರುವಂಥ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬಹುದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೆಕ್ಷನ್ 61 ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್. ಬೇಸಿಕ್ಲಿ ಇದೊಂದು ರೀತಿ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದೆ, ಡಿಕ್ಲೇರ್ ಮಾಡ್ತಿದೆ ದ್ಯಾಟ್ ಇದೇನು ಹೇಳ್ತಿರೋದು ಈ ಕ್ಲಾಸಲ್ಲಿ ನಥಿಂಗ್ ಅಂತ ಹೇಳುವಾಗ ಒಂದು ಸೇವಿಂಗ್ ಕ್ಲಾಸ್ ಇದು. ನಥಿಂಗ್ ಆ್ಯಂಡ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎರಡು ಪದ ನಿಮಗೆ ಬೇರಾಕ್ಸಲ್ಲಿ ಖಂಡಿತ ಕಾಣುತ್ತೆ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಇದು ಎರಡಕ್ಕೆ ಅರ್ಥ ಏನಂತಂದರೆ ನಥಿಂಗ್ ಸೇಸ್ ದಿಸ್ ಇಸ್ ಅ ಸೇವಿಂಗ್ ಕ್ಲಾಸ್ ಅಂತಂದರೆ ಇದು ಎಲ್ಲ ಕಡೆಗೂ ಎಲ್ಲಿ ಆ್ಯಕ್ಟಲ್ಲಿ ಏನೇ ಹೇಳಿರಲಿ ಇದನ್ನು ನೀವು ರಿಜೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ವಿಲ್ ಅಪ್ಲೈ ಅಂತ ಹೇಳಿ ಸೇವಿಂಗ್ ಕ್ಲಾಸ್ ಕೊಡ್ತಿರೋದು. ನಾಟ್ ವಿತ್ ಸ್ಟ್ಯಾಂಡಿಂಗ್ ಇಸ್ ಓವರ್ ರೈಡಿಂಗ್ ಎಫೆಕ್ಟನ್ನು ಕ್ರಿಯೇಟ್ ಮಾಡ್ತಿರುತ್ತೆ ಒಂದು ಸೆಕ್ಷನ್ದು. ಸೊ ಓವರ್ ರೈಡಿಂಗ್ ಎಫೆಕ್ಟ್ ಅಂತಂದರೆ ದಿಸ್ ಇಸ್ ಪ್ರಯಾರಿಟಿ, ಈ ರೀತಿನೇ ಇರಬೇಕು ಅನ್ನೋ ರೀತಿ ನಾವು ಅದನ್ನ ಓವರ್ ರೈಡಿಂಗ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಈ ಎರಡು ಟರ್ಮ್ಸ್ ಬೇರಾಕ್ಟ್ ಓದುವಾಗ ನೀವು ಸುಮಾರು ಸತಿ ನೋಡಿರ್ತೀರಿ. ಸೊ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಸೇಸ್. ಸೊ ಎಲೆಕ್ಟ್ರಾನಿಕ್ ಡಿಜಿಟಲ್ ರೆಕಾರ್ಡ್ನ ರಿಲೇಟೆಡ್ ಒಂದು ಡಿಕ್ಲರೇಷನ್ ಕೊಡ್ತಿರೋದು ಸೇವಿಂಗ್ ಕ್ಲಾಸ್ ದ್ಯಾಟ್ ಶಾಲ್ ಅಪ್ಲೈ ಇನ್ ದಿಸ್ ಅಧಿನಿಯಮ್ ಶಾಲ್ ಅಪ್ಲೈ ಟು Nothing in this adhiniyam shall apply to deny the admissibility of electronic and digital record. ಎಲ್ಲೂ ಏನು ಇದನ್ನು ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ರೆಕಾರ್ಡ್ ಅಂತ ಮಾತ್ರಕ್ಕೆ ಆನ್ ದ ಗ್ರೌಂಡ್ ದಟ್ ದಿಸ್ ಇಸ್ ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಅಂತ ಹೇಳಿ ಅದರ ಬೇಸಿಸ್ ಮೇಲೆ ನೀವು ಡಿನೈ ಮಾಡೋದಕ್ಕಾಗೋದಿಲ್ಲ. ಸಬ್ಜೆಕ್ಟ್ ಟು ಅಂತಂದರೆ ಬಟ್ ಇದನ್ನು ಒಳಪಟ್ಟಿರುತ್ತೆ ಸೆಕ್ಷನ್ 63ಗೆ.
ಸೆಕ್ಷನ್ 63 ನಮಗೆ ಹೇಗೆ ಅಡ್ಮಿಸಿಬಲ್ ಮಾಡ್ಕೋಬೇಕು ಅನ್ನೋದನ್ನ ಹೇಳುತ್ತೆ, ಯಾವ ರೀತಿ ಇರಬೇಕು ಅಂತ. ಸೊ ಇಫ್ ಇಟ್ ಇಸ್ ಸಬ್ಜೆಕ್ಟ್ ಟು ಸೆಕ್ಷನ್ 63 ಅದು ಅಪ್ಲೈ ಆಗ್ತಿದೆ, ಫಾಲೋ ಆಗಿದೆ, ಕಂಪ್ಲೈ ಆಗಿದೆ, ದೆನ್ ನೀವು ಅದನ್ನ ಡಿನೈ ಮಾಡೋದಕ್ಕೆ ಆಗೋದೇ ಇಲ್ಲ. ಹ್ಯಾವ್ ದ ಸೇಮ್ ಲೀಗಲ್ ಎಫೆಕ್ಟ್, ವ್ಯಾಲಿಡಿಟಿ ಆ್ಯಂಡ್ ಎನ್ಫೋರ್ಸಿಬಿಲಿಟಿ ಆಸ್ ಅದರ್ ಡಾಕ್ಯುಮೆಂಟ್. ಬೇರೆ ಡಾಕ್ಯುಮೆಂಟ್ಸ್ ರೀತಿ ನೀವು ಇದನ್ನು ಸಹ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ದಿಸ್ ಇಸ್ ಯೋರ್ ಸೆಕ್ಷನ್ 61. 62 ನಮಗೆ ಒಂದು ರೀತಿ ಸ್ಪೆಷಲ್ ಪ್ರಾವಿಷನ್ ಇದು ಆಸ್ ಟು ಎವಿಡೆನ್ಸ್ ರಿಲೇಟಿಂಗ್ ಟು ಎಲೆಕ್ಟ್ರಾನಿಕ್ ರೆಕಾರ್ಡ್. ಆ್ಯಂಡ್ ಇಲ್ಲಿ ಜಸ್ಟ್ ನಾವು ಹೇಳ್ತಿರೋದು ಏನಂತಂದರೆ ಕಂಟೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಏನಿದೆ ಅದನ್ನು ನಾವು ಪ್ರೂವ್ ಮಾಡಬಹುದು ಅಂತ ಹೇಳ್ತಿರೋದು. ಎಲೆಕ್ಟ್ರಾನಿಕ್ ರೆಕಾರ್ಡಲ್ಲಿರುವಂಥ ಕಂಟೆಂಟ್ಸನ್ನು ನಾವು ಪ್ರೂವ್ ಮಾಡೋದು ಇನ್ ಅಕಾರ್ಡೆನ್ಸ್ ವಿತ್ ಪ್ರಾವಿಷನ್ಸ್ ಆಫ್ ಸೆಕ್ಷನ್ 63. ಸೆಕ್ಷನ್ 63 ಅಕಾರ್ಡಿಂಗ್ಲಿ ಕಂಟೆಂಟ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡನ್ನು ಪ್ರೂವ್ ಮಾಡ್ತೀವಿ. ಸೊ ಈಗ ಸೆಕ್ಷನ್ 63 ಹೀರೋ ಆಫ್ ಎವ್ರಿಥಿಂಗ್ ಇದು ಏನು ಹೇಳುತ್ತೆ ಅಂತಂದರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್, ಎಲ್ಲಿ ಏನೇ ಬರೆದಿರಲಿ ಅಧಿನಿಯಮದಲ್ಲಿ, ಎನಿ ಇನ್ಫಾರ್ಮೇಷನ್ ಕಂಟೆಂಟ್ ಇನ್ ಎಲೆಕ್ಟ್ರಾನಿಕ್ ರೆಕಾರ್ಡ್, ಎಲೆಕ್ಟ್ರಾನಿಕ್ ರೆಕಾರ್ಡಲ್ಲಿರುವಂಥ ಯಾವುದೇ ಇನ್ಫಾರ್ಮೇಷನ್ ವಿಚ್ ಇಸ್ ಪೇಪರ್ ಮೇಲೆ ಪ್ರಿಂಟ್ ಆಗಿರೋದಾಗಲಿ, ಸ್ಟೋರ್ ಆಗಿರೋದಾಗಲಿ, ರೆಕಾರ್ಡ್ ಆಗಿರೋದಾಗಲಿ, ಕಾಪಿ ಆಗಿರೋದಾಗಬಹುದು, ಆಪ್ಟಿಕಲ್ ಅಥವಾ ಮ್ಯಾಗ್ನೆಟಿಕ್ ಮೀಡಿಯಾಯಿಂದ, ಸೆಮಿಕಂಡಕ್ಟರ್ ಮೆಮರಿಯಿಂದ ಆಗಿರಬಹುದು, ಆ್ಯಂಡ್ ಇದನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಕಂಪ್ಯೂಟರಿಂದ ಅಥವಾ ಯಾವುದೇ ಕಮ್ಯುನಿಕೇಷನ್ ಡಿವೈಸಿಂದ ಅಥವಾ ಬೇರಿನ್ಯಾವುದೇ ಒಂದು ಮೀಡಿಯಮಲ್ಲಿ ಸ್ಟೋರ್ ಆಗಿದೆ, ರೆಕಾರ್ಡ್ ಆಗಿದೆ, ಕಾಪಿ ಆಗಿದೆ, ಇನ್ಯಾವುದೇ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ರೆಕಾರ್ಡ್ ಆಗಿ ಸ್ಟೋರ್ ಆಗಿದೆ, ಈ ಎಲ್ಲ ರೀತಿ ಕಂಡೀಷನ್ಸ್ ಆಲ್ಮೋಸ್ಟ್ ಎಲ್ಲ ರೀತಿ ಇದನ್ನು ಇನ್ಕ್ಲೂಡ್ ಮಾಡ್ತಿದ್ದೀವಿ, ಇನ್ಕ್ಲೂಸಿವ್ ಆಗಿ ತೊಗೊಂಡಿದ್ದೀವಿ. ಇದನ್ನು ನಾವು ಕಂಪ್ಯೂಟರ್ ಔಟ್ಪುಟ್ ಅಂತ ಹೇಳಿ ರೆಫರ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಟರ್ಮ್ ಕಂಪ್ಯೂಟರ್ ಔಟ್ಪುಟ್, ಬಿಕಾಸ್ ಫರ್ದರ್ ಇನ್ನೆಲ್ಲ ಕಡೆ ನಾವು ಈ ಥರ ಏನೇ ಇದ್ರೂ ಅದನ್ನ ಕಂಪ್ಯೂಟರ್ ಔಟ್ಪುಟ್ ಅಂತ ಕರೀತೀವಿ, ಬೇರೆ ಮುಂದಕ್ಕೆ ಕಂಪ್ಯೂಟರ್ ಔಟ್ಪುಟ್ ಅನ್ನೋ ಟರ್ಮ್ನ ರೆಫರ್ ಮಾಡ್ತೀವಿ. ಇದನ್ನೆಲ್ಲ ಶಾಲ್ ಬಿ ಡೀಮ್ಡ್ ಟು ಬಿ ಅ ಡಾಕ್ಯುಮೆಂಟ್. ಇದನ್ನೆಲ್ಲ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇಫ್ ಕಂಡೀಷನ್ಸ್ ಮೆನ್ಷನ್ ಇನ್ ದಿಸ್ ಸೆಕ್ಷನ್ ಆರ್ ಸ್ಯಾಟಿಸ್ಫೈಡ್. ಇದರಲ್ಲಿ ಮುಂದೆ ಕೊಟ್ಟಿರೋಂಥ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ದ ಇನ್ಫಾರ್ಮೇಷನ್ ಆಫ್ ದ ಕಂಪ್ಯೂಟರ್ ಇನ್ ದ ಕ್ವೆಶನ್ ಶಾಲ್ ಬಿ ಅಡ್ಮಿಸಿಬಲ್ ಆಗುತ್ತೆ ಇನ್ ಎನಿ ಪ್ರೊಸೀಡಿಂಗ್ ವಿತೌಟ್ ಫರ್ದರ್ ಪ್ರೂಫ್ ಆರ್ ಪ್ರೊಡಕ್ಷನ್ ಆಫ್ ಒರಿಜಿನಲ್. ದೆನ್ ಇದು ಕಂಪ್ಲೈ ಆಗ್ತಿದೆ ಕೆಳಗಣ ಕಂಡೀಷನ್ಸ್ ಅಕಾರ್ಡಿಂಗ್ಲಿ, ದೆನ್ ಆ ಕಂಪ್ಯೂಟರ್ ಔಟ್ಪುಟ್ ಅಡ್ಮಿಸಿಬಲ್ ಆಗುತ್ತೆ. ಅದನ್ನು ಪ್ರೂವ್ ಮಾಡಿ ಅಂತ ಇನ್ಯಾವುದೇ ಫರ್ದರ್ ಪ್ರೂಫನ್ನು ಕೇಳೋ ಹಾಗಿಲ್ಲ. As evidence or any contents of the original of any fact stated therein of which direct evidence would be admissible. So direct ಇದನ್ನು ನಾವು admissible ಮಾಡ್ತೀವಿ. ಓಕೆ, ಈಗ ಕಂಡೀಷನ್ಸ್ ಏನೇನು ಅಂತ ಹೇಳಿದ್ರೆ, ಸೆಕೆಂಡ್ ಕಂಡೀಷನ್ ರೆಫರ್ಡ್ ಇನ್ ಸಬ್ಸೆಕ್ಷನ್ 1 ಇನ್ ರೆಸ್ಪೆಕ್ಟ್ ಆಫ್ ಕಂಪ್ಯೂಟರ್ ಔಟ್ಪುಟ್ ಶಾಲ್ ಬಿ ಫಾಲೋಯಿಂಗ್, ನೇಮ್ಲಿ ಏನು ಕಂಡೀಷನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಸೆಕ್ಷನ್ 2 ಏನಿದೆ ಇದು ಎಲ್ಲ ನಮಗೆ ಕಂಡೀಷನ್ಸ್ ಬಗ್ಗೆ ಮಾತನಾಡುತ್ತೆ. 1 ಕಂಪ್ಯೂಟರ್ ಔಟ್ಪುಟ್ ಏನು ಅನ್ನೋದನ್ನು ನಮಗೆ ಇಲ್ಲಿ ಡಿಫೈನ್ ಮಾಡ್ತಿರೋದು. ಫಾರ್ ಯೋರ್ ಮೆಮರಿ ಪರ್ಪಸ್ ನೀವು ಅದನ್ನು ಈ ರೀತಿ ಕೀವರ್ಡ್ಸ್ ರೀತಿ ಆರ್ಗನೈಸ್ ಮಾಡ್ಕೋಬಹುದು, ಸೊ ಈಸಿಯಾಗಿ ನೆನಪಾಗತ್ತೆ. ಈಗ ಕಂಪ್ಯೂಟರ್ ಔಟ್ಪುಟ್ ಏನು ಅಂತಂದರೆ ಇಲ್ಲಿ ಹೇಳ್ತಿರೋದು, ಕಂಟೈನಿಂಗ್ ಇನ್ಫಾರ್ಮೇಷನ್ ವಾಸ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್ ಡ್ಯೂರಿಂಗ್ period over which the computer or communication device was used regularly to create, store, process information. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ರೂಮ್ ಇದೆ, ಅದರಲ್ಲಿ ಎಲ್ಲ ಕಡೆ ಬೆಂಗಳೂರು ಸಿಟಿಯಲ್ಲಿರುವಂಥ CCTV ಫುಟೇಜಸ್ನ ರೆಕಾರ್ಡಿಂಗ್ ಸೈಮಲ್ಟೇನಿಯಸ್ಲಿ ಇಲ್ಲಿರುವಂಥ LED ಸ್ಕ್ರೀನ್ಸ್ ಮೇಲೆ ಕಾಣ್ತಿರುತ್ತೆ ಲೈವ್ ಆಗಿ ಎಲ್ಲದೂ. ಆ್ಯಂಡ್ ಆ ಎಲ್ಲ ರೆಕಾರ್ಡಿಂಗ್ಸ್ ಏನು ಕಾಣಿಸ್ತಿದೆ ಅದು ಸೈಮಲ್ಟೇನಿಯಸ್ಲಿ ಪ್ರಾಸೆಸ್ ಆಗುತ್ತೆ, ಸ್ಟೋರ್ ಆಗುತ್ತೆ, ಪ್ರತಿಯೊಂದು ಗಂಟೆದು ಒಂದೊಂದು ವಿಡಿಯೋ ಅಂತ ಹೇಳಿ ಸ್ಟೋರ್ ಆಗ್ತಾ ಹೋಗುತ್ತೆ MP4 ಫಾರ್ಮ್ಯಾಟ್ಗೆ. ಸೊ ಈ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದು ನಮಗೆ ಎಲ್ಲ ಪರ್ಪಸ್ಗೆ ಡೈಲಿ ರೆಗ್ಯುಲರ್ಲಿ ನಡೀತಿರುವಂಥದ್ದು. ಕ್ರಿಯೇಟ್, ಸ್ಟೋರ್, ಪ್ರಾಸೆಸ್ ಇನ್ಫಾರ್ಮೇಷನ್ ಫಾರ್ ಪರ್ಪಸ್ ಆಫ್ ಎನಿ ಆ್ಯಕ್ಟಿವಿಟಿ, ಯಾವುದೇ ಪರ್ಪಸ್ಗಾಗಿರ್ಬೋದು, ಕ್ರೈಮ್ಗಾಗಿರ್ಬೋದು, ಅವೇರ್ನೆಸ್ಗಾಗ್ಬೋದು, ಟ್ರಾಫಿಕ್ ಕಂಟ್ರೋಲ್ಗಾಗ್ಬೋದು, ಯಾವುದೇ ಪರ್ಪಸ್ಗೆ ರೆಗ್ಯುಲರ್ಲಿ ಕ್ಯಾರಿಡ್ ಆನ್ ಓವರ್ ದ ಪೀರಿಯಡ್ ಬೈ ದ ಪರ್ಸನ್ ಹ್ಯಾವಿಂಗ್ ಲಾಫುಲ್ ಕಂಟ್ರೋಲ್. ಆ್ಯಂಡ್ ಅದು ಯಾರು ಅದನ್ನ ರೆಗ್ಯುಲೇಟ್ ಮಾಡ್ತಿರೋದು ಒಂದು ಲಾಫುಲ್ ಕಂಟ್ರೋಲ್. ಸೊ ಟ್ರಾಫಿಕ್ ಕಂಟ್ರೋಲ್ ಅವರು ಲಾಫುಲ್ ಕಂಟ್ರೋಲ್, ಲಾಫುಲ್ ಅಥಾರಿಟಿ ಅವರು ಅದನ್ನು ರೆಗ್ಯುಲೇಟ್ ಮಾಡ್ತಾರೆ ಓವರ್ ದ ಯೂಸ್ ಆಫ್ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್. ಸೊ ಯಾವುದೇ ಒಂದು, ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ಸೊ ಯಾವುದೇ ಒಂದು ಈ ರೀತಿ ಲಾಫುಲ್ ಕಂಟ್ರೋಲಲ್ಲಿ ಡೈಲಿ ರೆಗ್ಯುಲರ್ ಯೂಸಲ್ಲಿ ನಡೀತಿದೆ, ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಂದರೆ, ಆ ಸೆಟ್ ಪೀರಿಯಡಲ್ಲಿ ಇನ್ಫಾರ್ಮೇಷನ್ ಆಫ್ ದ ಕೈಂಡ್ ಕಂಟೈನ್ ಇನ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆರ್ ಆಫ್ ಕೈಂಡ್ from which the information so contained is derived was regularly fed into computer or communication device. ನಾವು ಎಲ್ಲಿಂದ ನಮಗೆ ಬೇಕಾದಂಥ ಒಂದು ಇನ್ಫಾರ್ಮೇಷನ್ ಅಥವಾ ವಿಡಿಯೋನ ಡಿರೈವ್ ಮಾಡಿದ್ವಿ, ಅದು ಆ ಕಂಪ್ಯೂಟರ್ಗೆ ಡೈಲಿ ಫೀಡ್ ಆಗ್ತಿತ್ತು, ರೆಗ್ಯುಲರ್ಲಿ ಫೀಡ್ ಆಗ್ತಿದ್ದಂಥ ಒಂದು ಆರ್ಡಿನರಿ ಕೋರ್ಸಲ್ಲಿ ಇದ್ದಂಥ ದಿನನಿತ್ಯದಲ್ಲಿ ಯೂಸ್ ಆಗ್ತಿದ್ದಂಥ ಒಂದು ಡಿವೈಸಿಂದ ನಾವು ತೊಗೊಂಡಿರೋವಂಥದ್ದು, ರೈಟ್? ಬಿಕಾಸ್ ನಮಗೇನಾದರೂ ಒಂದು ಫುಟೇಜ್ ಬೇಕು, ಸೊ ನಾವು ಅವ್ರ ಹತ್ರ ಒಂದು ಅಪ್ಲಿಕೇಶನ್ ಮಾಡಿ ಏನು ಫುಟೇಜ್ ತೊಗೊಳ್ತೀವಿ, ದ್ಯಾಟ್ ಈಸ್ ಆರ್ಡಿನರಿ ಕೋರ್ಸಲ್ಲಿ ಅವರಿಗೆ ರೆಗ್ಯುಲೇಟ್ ಆಗ್ತಿದ್ದದ್ದೇ. ನೆಕ್ಸ್ಟ್ ಥರ್ಡ್,
ಥ್ರೂಔಟ್ ದ ಮಟೀರಿಯಲ್ ಪಾರ್ಟ್ ಆಫ್ ದ ಸೆಟ್ ಪೀರಿಯಡ್ ಕಂಪ್ಯೂಟರ್ ಡಿವೈಸ್ ವಾಸ್ ಆಪರೇಟಿಂಗ್ ಪ್ರಾಪರ್ಲಿ. ಅದಕ್ಕೆ ಯಾವುದೇ ರೀತಿ ಹ್ಯಾಕ್ ಆಗಿರಲಿಲ್ಲ ಅಥವಾ ವೈರಸ್ ಆಗಿರಲಿಲ್ಲ, ಅದು ಸರಿಯಾಗಿ ಕೆಲಸ ಮಾಡ್ತಿತ್ತು, ಸರಿಯಾಗಿ ಆಪರೇಟ್ ಆಗ್ತಿತ್ತು ಆ ಸಿಸ್ಟಮ್. ಕೆಟ್ಟೋದಂಥ ಹಾಳಾದಂಥ ಸಿಸ್ಟಮಿಂದ ತೊಗೊಂಡಿರೋದಲ್ಲ. ಸೊ ಅದರ ಮೇಲೆ, ಅದರ ಕಂಟೆಂಟ್ಸ್ ಮೇಲೆ ನಾವು ಅದರ ಅಕ್ಯುರಸಿ ಮೇಲೆ ರಿಲೈ ಆಗೋದಕ್ಕಾಗಲ್ಲ ಅನ್ನೋ ರೀತಿ ಸಿಸ್ಟಮ್ ಅಲ್ಲ, ಬಿಕಾಸ್ ಪ್ರಾಪರಾಗಿ ಕೆಲಸ ಮಾಡ್ತಿದ್ದಂಥ ಸಿಸ್ಟಮ್. If not, then in respect of the period in which it was not operating properly or was out of operation during that period was not such as to affect the electronic record or accuracy of its content. ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರು ಅದರ ಅಕ್ಯುರಸಿ ನಮಗೆ ಹ್ಯಾಂಪರ್ ಆಗಿರೋ ರೀತಿ ಆಗಿರಬಾರ್ದು. ಸೊ ಬೇಸಿಕ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಿತ್ತು, ಇಟ್ ವಾಸ್ ಆಪರೇಟಿಂಗ್ ಪ್ರಾಪರ್ಲಿ ಅನ್ನೋದು ಥರ್ಡ್ ಕಂಡೀಷನ್. ಫೋರ್ತ್, ಇನ್ಫಾರ್ಮೇಷನ್ ಕಂಟೆಂಟ್ ಇನ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ರಿಪ್ರೊಡ್ಯೂಸಸ್ or is derived from such information fed into the computer device as ordinary course of the said activities. ಸೊ ನಾವು ತೊಗೊಂಡಿರುವಂಥ ಇನ್ಫಾರ್ಮೇಷನ್ ಅದು ರಿಪ್ರೊಡ್ಯೂಸ್ ಆಗಿರೋದು ಆರ್ಡಿನರಿ ಕೋರ್ಸಲ್ಲೇ ತೊಗೊಂಡಿರುವಂಥದ್ದು. ಈ 4 ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗ್ತಿದೆಯಾ? ದೆನ್ ಈಗ ನೆಕ್ಸ್ಟ್ ಥರ್ಡ್ ಏನು ಹೇಳುತ್ತೆ, ಓಕೆ ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಕ್ಲಾಸ್ 3, ಈ ಯಾವುದೇ ರೀತಿ ಕಂಪ್ಯೂಟರ್ ಸಿಸ್ಟಮ್ ಆಗಬಹುದು. ಓಕೆ, ಸೊ ಯಾವುದೇ ರೀತಿ ಅಂತ ಹೇಳುವಾಗ ಅದರ ಒಂದು where over any period function or creating, storing, processing information for the purpose activity regularly carried on over the period. Clause A subsection 2 ಮೇಲೆ ಏನು ಮಾತನಾಡಿದ್ವಿ ಆ ರೀತಿ ಇರೋವಂಥದ್ದು performed by means of one or more computer or communication device. ಸೊ ಅದು ಸ್ಟ್ಯಾಂಡಲೋನ್ ಮೋಡಲ್ಲಿ ಇರುವಂಥ ಕಂಪ್ಯೂಟರ್ ಆಗಿರಬಹುದು, ಕಂಪ್ಯೂಟರ್ ಸಿಸ್ಟಮಲ್ಲಿರುವಂಥದ್ದು ಒಂದು ಸೈಬರ್ದು ರಿಲೇಟೆಡ್ ಆಗಿರಬಹುದು, ಕಂಪ್ಯೂಟರ್ ನೆಟ್ವರ್ಕ್ದಾಗಿರಬಹುದು. ಕಂಪನೀಸ್, ದೊಡ್ಡ ದೊಡ್ಡ ಕಂಪನೀಸ್ ಅಂತ ಹೇಳುವಾಗ ಅದು ನೆಟ್ವರ್ಕ್ ಫಾರ್ಮಲ್ಲಿರುತ್ತೆ. ಸೊ ಆ ರೀತಿ ಕಂಪ್ಯೂಟರಿಂದ ನೀವು ಡೇಟಾ ತೊಗೊಂಡಿರೋದಾಗಿರ್ಬಹುದು, ಅಥವಾ ಒಂದು ಕಂಪ್ಯೂಟರ್ ರಿಸೋರ್ಸ್ ಎನೇಬಲಿಂಗ್ ಕ್ರಿಯೇಷನ್ ಆಫ್ ಪ್ರಾಡಕ್ಟ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಆ್ಯಂಡ್ ಸ್ಟೋರೇಜ್. ಸೊ ಯಾವುದೇ ಒಂದು ಈ ರೀತಿ ಕಂಪ್ಯೂಟರ್ ರಿಸೋರ್ಸ್ ಸಿಸ್ಟಮಿಂದ ನಾವು ಡಿರೈವ್ ಮಾಡಿರುವಂಥದ್ದು ಆಗಿರಬಹುದು, ಅಥವಾ ಯಾವುದೇ ಒಂದು ಇಂಟರ್ಮೀಡಿಯರಿ ಕಡೆಯಿಂದನೂ ಸಹ ತೊಗೊಂಡಿರುವಂಥದ್ದಾಗಿರ್ಬಹುದು. ಸೊ ಯಾವುದೇ ಸೋರ್ಸಿಂದ ನೀವು ತೊಗೊಂಡಿದ್ರು ಆಲ್ ದ ಕಂಪ್ಯೂಟರ್ಸ್ ಆರ್ ಕಮ್ಯುನಿಕೇಷನ್ ಡಿವೈಸಸ್ ಇಲ್ಲಿ ಯೂಸ್ ಮಾಡ್ತಿರೋದು ಈ ಪರ್ಪಸ್ಸಿಗೆ, ಅದನ್ನು ಶಾಲ್ ಬಿ ಟ್ರೀಟೆಡ್ ಫಾರ್ ದಿಸ್ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಆಸ್ ಕಾನ್ಸ್ಟಿಟ್ಯೂಟಿಂಗ್ a single computer or communication device. ನಾವು ಅದನ್ನು ಒಂದು ಸಿಂಗಲ್ ಕಂಪ್ಯೂಟರ್ ಅಥವಾ ಒಂದು ಕಮ್ಯುನಿಕೇಷನ್ ಡಿವೈಸ್ ಅನ್ನೋ ರೀತಿಯೇ ಕನ್ಸಿಡರ್ ಮಾಡ್ತೀವಿ. And reference in this section to a computer or communication device shall be construed accordingly. And ಅದು ಯಾವುದೇ ಸಿಸ್ಟಮ್ ಆಗಿರಲಿ ನಾವು ಅದನ್ನ ಸಿಂಗಲ್ ಸಿಸ್ಟಮ್ ಅನ್ನೋ ರೀತಿ ಕನ್ಸಿಡರ್ ಮಾಡ್ತೀವಿ. ಫೋರ್ತ್, ಇದು ನಮಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ 65 ಕ್ಲಾಸ್ ಬಿ ಸಬ್ ಕ್ಲಾಸ್ 4 ಆಗಿತ್ತು, 65B ಕ್ಲಾಸ್ 4. ಈಗ ನಮಗೆ 63 ಕ್ಲಾಸ್ 4ಅಲ್ಲಿದೆ ಆಫ್ BSA. ಇದರದೇ ಸಂಬಂಧಪಟ್ಟ ಹಾಗೆ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇದೆ, ಅರ್ಜುನ್ ಪಂಡಿತ್ ರಾವ್ ಖೋಡ್ಕರ್ ವರ್ಸಸ್ ಕೈಲಾಶ್ ಖುಷನ್ ರಾವ್. ಬಿಕಾಸ್ ಈ ಥರ ಕಂಡೀಷನ್ಸನ್ನು ಎಲ್ಲ ಸ್ಯಾಟಿಸ್ಫೈ ಮಾಡ್ತಿರುವಂಥ ಆ ಎಲೆಕ್ಟ್ರಾನಿಕ್ ರೆಕಾರ್ಡ್ನ ರಿಲೇಟೆಡ್ ಒಂದು ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಬೇಕು ಕೋರ್ಟ್ಗೆ. ಆ ಸರ್ಟಿಫಿಕೇಟ್ನ ಬೇಸಿಸ್ ಮೇಲೇ ನಾವು ಅದನ್ನ ಅಡ್ಮಿಸಬಲ್ ಮಾಡಿಸೋದಕ್ಕೆ ಸಾಧ್ಯ. ಸೊ ಈಗ ಈ ಕ್ಲಾಸ್ 4 ಹೇಳುತ್ತೆ ಸರ್ಟಿಫಿಕೇಟ್ ಬಗ್ಗೆ, ಆ್ಯಂಡ್ ಈ ಸರ್ಟಿಫಿಕೇಟೇನೆ ಇಂಪಾರ್ಟೆಂಟ್ ಕೋರ್ಟ್ಗೆ. ಓಕೆ, in any proceeding where it is desired to give a statement in evidence by virtue of this section, ಈ ಸೆಕ್ಷನ್ ಪ್ರಕಾರ ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಸಾಕ್ಷಿಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ a certificate doing any of the following shall be submitted. ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. With electronic record at instance it is being submitted for admission. ಸೊ ಅಡ್ಮಿಷನಿಗೆ ಆ ಎಲೆಕ್ಟ್ರಾನಿಕ್ ರೆಕಾರ್ಡ್ ಜೊತೆಗೆ ನಾವು ಅದರ ಒಂದು ಸರ್ಟಿಫಿಕೇಟನ್ನು ಕೊಡ್ತೀವಿ. ಆ ಸರ್ಟಿಫಿಕೇಟ್ ಬೇಸಿಕ್ಲಿ ನಮಗೇನು ಹೇಳುತ್ತೆ ಅಂತಂದರೆ ಇದು ಜೆನ್ಯೂನ್ ಆಗಿದೆ. ಆ್ಯಂಡ್ ನೀವು ಜನರಲಾಗಿ ಕೇಳಿರ್ಬೋದು, ಯಾವುದೇ ಮೊಬೈಲ್ನ ವಾಟ್ಸಾಪ್ ಎಕ್ಸೆಟ್ರಾ ಆಗಿದ್ದರೆ ಯಾವ ಮೊಬೈಲಲ್ಲಿ ನೀವು ಚಾಟ್ ಮಾಡಿದ್ರಿ ಅದೇ ಒರಿಜಿನಲ್ ಡಿವೈಸ್ನ ಜೊತೆಗೆ ನೀವು ತೊಗೊಂಡು ಹೋಗಬೇಕು. ಬಿಕಾಸ್ ಆ ಡಿವೈಸ್ ಎಲ್ಲಿಂದ ಅದು ಡಿರೈವ್ ಆಗಿದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಐಡೆಂಟಿಫೈಯಿಂಗ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕಂಟೈನಿಂಗ್ ದ ಸ್ಟೇಟ್ಮೆಂಟ್ ಡಿಸ್ಕ್ರೈಬಿಂಗ್ ಮ್ಯಾನರ್ ಇನ್ ವಿಚ್ ಇಟ್ ವಾಸ್ ಪ್ರೊಡ್ಯೂಸ್ಡ್. ಸೊ ಯಾವ ಎಲೆಕ್ಟ್ರಾನಿಕ್ ರೆಕಾರ್ಡ್ ಅದು ವಿಡಿಯೋನ, ಆಡಿಯೋನ ಎಕ್ಸೆಟ್ರಾ ಏನು ಅನ್ನೋದು ಬರೆದಿರುತ್ತೆ, ಅದನ್ನ ಡಿಸ್ಕ್ರೈಬ್ ಮಾಡ್ತಿರೋದು ದಟ್ ಯಾವ ರೀತಿ ತೊಗೊಂಡಿದ್ದೀವಿ, ಯಾವ ಮೊಬೈಲಿಂದ ಪ್ರೊಕ್ಯೂರ್ ಮಾಡಿದ್ವಿ, ಆ ಮೊಬೈಲ್ ಮಾಡೆಲ್ ನಂಬರ್ ಎಕ್ಸೆಟ್ರಾ ಅನ್ನೋದಿರುತ್ತೆ. ಇನ್ಫ್ಯಾಕ್ಟ್ ನಾವು ಲಾಸ್ಟಲ್ಲಿ ಶೆಡ್ಯೂಲಲ್ಲಿ ನಮಗೆ ಈ ಸರ್ಟಿಫಿಕೇಟ್ನ ಫಾರ್ಮ್ಯಾಟ್ ಕೂಡ ಸಹ ಇದೆ. ವಿ ಕ್ಯಾನ್ ಸ್ಕ್ರೋಲ್ ಡೌನ್. ಸೊ ಅದನ್ನು ಕೂಡ ನೋಡ್ಕೊಳ್ಳೋಣ. ಗಿವಿಂಗ್ ಸಚ್ ಪರ್ಟಿಕ್ಯುಲರ್ ಆಫ್ ಎನಿ ಡಿವೈಸ್, ಆ ಡಿವೈಸ್ನ ಡೀಟೇಲ್ಸ್ ಏನೇನು ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆಸ್ ಮೇ ಬಿ ಅಪ್ರೋಪ್ರಿಯೇಟ್ ಫಾರ್ ಪರ್ಪಸ್ ಆಫ್ ಶೋಯಿಂಗ್ ದ್ಯಾಟ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ವಾಸ್ ಪ್ರೊಡ್ಯೂಸ್ಡ್ ಬೈ ಅ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್. ಕಂಪ್ಯೂಟರಾ ಕಮ್ಯುನಿಕೇಷನ್ ಡಿವೈಸಾ? ಕ್ಲಾಸ್ 3 ಸಬ್ಸೆಕ್ಷನ್ 3ನ ಫುಲ್ಫಿಲ್ ಮಾಡ್ತಿರುವಂಥ ಯಾವ ಡಿವೈಸಿಂದ ತೊಗೊಂಡಿದ್ದೀವಿ ಅದನ್ನು ಹೇಳುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2ನ ಫುಲ್ಫಿಲ್ ಮಾಡೋದ್ರ ರಿಲೇಟೆಡ್ ಡೀಲಿಂಗ್ ವಿತ್ ಎನಿ ಮ್ಯಾಟರ್ ವಿತ್ ದ ಕಂಡೀಷನ್ ಮೆನ್ಷನ್ ಇನ್ ಸಬ್ಸೆಕ್ಷನ್ 2 relate and purporting to be signed by the person in charge of computer or communication device.
ಅದರ ಒಂದು ಯಾರ ಒಂದು ಹ್ಯಾಂಡ್ ಓವರಲ್ಲಿದೆ ಅವರು ಅಥವಾ ಯಾರ ಒಂದು ಏನು ಲಾಫುಲ್ ಕಸ್ಟಡಿಯಲ್ಲಿದೆ ಅವರದೊಂದು ಸೈನ್ ಅನ್ನೋದು ಬೇಕಾಗುತ್ತೆ ಆರ್ ದ ಮ್ಯಾನೇಜ್ಮೆಂಟ್ ಆಫ್ ದ ರಿಲೆವೆಂಟ್ ಆಕ್ಟಿವಿಟೀಸ್ ವಿಚ್ ಎವರ್ ಇಸ್ ಅಪ್ರೋಪ್ರಿಯೇಟ್ ಆ್ಯಂಡ್ ಎಕ್ಸ್ಪರ್ಟ್ ಶಾಲ್ ಬಿ ದ ಎವಿಡೆನ್ಸ್ ಆಫ್ ಎನಿ ಮ್ಯಾಟರ್ ಆ್ಯಂಡ್ ಅದಕ್ಕೆ ಅದು ಒಬ್ಬ ಎಕ್ಸ್ಪರ್ಟ್ ಕೂಡ ಸಹ ನಮಗೆ ಸೈನ್ ಆಗ್ತಾರೆ ಈ ಸರ್ಟಿಫಿಕೇಟ್ಗೆ ಆ್ಯಂಡ್ ಫಾರ್ ದ ಪರ್ಪಸ್ ಆಫ್ ದಿ ಸಬ್ಸೆಕ್ಷನ್ ಇಟ್ ಶಾಲ್ ಬಿ ಸಫಿಷಿಯಂಟ್ ಫಾರ್ ದ ಮ್ಯಾಟರ್ ಟು ಬಿ ಸ್ಟೇಟೆಡ್ ಟು ದ ಬೆಸ್ಟ್ ಆಫ್ ದ ನಾಲೆಜ್ ಆ್ಯಂಡ್ ಬಿಲೀಫ್ ಸೊ ನನ್ನ ಬೆಸ್ಟ್ ಆಫ್ ಮೈ ನಾಲೆಜ್ ಇದು ಕರೆಕ್ಟ್ ಆಗಿದೆ ಅನ್ನೋ ರೀತಿ ಸ್ಟೇಟ್ ಮಾಡಿರ್ತಾರೆ ಸರ್ಟಿಫಿಕೇಟ್ ಸ್ಪೆಸಿಫೈಡ್ ಇನ್ ದ ಶೆಡ್ಯೂಲ್ ಸೊ ಈ ಶೆಡ್ಯೂಲ್ ಏನಿದೆ ಲಾಸ್ಟ್ದು ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗ ಈ ಕ್ಲಾಸ್ 4ನ ಒಂದು ಸರ್ಟಿಫಿಕೇಟ್ ಮ್ಯಾಂಡೇಟರಿ ಇದು ಅಂತ ಹೇಳಿ ನಮಗೆ ಜಡ್ಜ್ಮೆಂಟ್ಸ್ ಬಂದಿತ್ತು ಆ ಸರ್ಟಿಫಿಕೇಟ್ ಇದ್ರೇ ನೀವು ನಿಮ್ಮ ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಕೋರ್ಟ್ಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಬಿಕಾಸ್ ಸರ್ಟಿಫಿಕೇಟ್ ಜೊತೆನೇ ಕೊಡಬೇಕು ಕ್ಲಾಸ್ 5 For this section, for the purpose of this section, information shall be taken to be supplied to a computer or communication device. If it is supplied thereto in any appropriate form or whether it is so supplied directly with or without human intervention by means of appropriate equipment. So, ಆ ಕಂಪ್ಯೂಟರಿಗೆ ಸಪ್ಲೈ ಮಾಡಿರುವಂಥ ಡೇಟಾ ಅದು ಹ್ಯೂಮನ್ ಇಂಟರ್ವೆನ್ಷನ್ ಇದ್ದು ಆಗಿರಬಹುದು ಅಥವಾ ಇಲ್ಲದೇನೂ ಆಗಿರಬಹುದು CCTV ಫುಟೇಜ್ ಮತ್ತು ಅದೇನು ನಮಗೆ ಔಟ್ಪುಟ್ ಕೊಡುತ್ತೆ ಅದರ ನಡುವೆ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗಿಲ್ಲ ಸೊ ಅದನ್ನ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಅಥವಾ ಅದರಿಂದ ಡೀಟೇಲ್ಸ್ನ ಇನ್ನಷ್ಟು ನೋಡ್ಕೊಳ್ಳೋದಕ್ಕೆ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗುತ್ತೆ ಬಟ್ CCTV ಏನು ಕ್ಯಾಪ್ಚರ್ ಮಾಡ್ತಿದೆ ಅದನ್ನ ಆಟೋಮೆಟಿಕ್ಲಿ ಅದು ಶೋ ಮಾಡುತ್ತೆ ಔಟ್ಪುಟ್ LED ಸ್ಕ್ರೀನ್ಸಲ್ಲಿ ಸೊ ವಿತ್ ಆರ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಸೊ ಹೇಗಿದ್ರೂ ಓಕೆ ಸಿಮಿಲರ್ಲಿ ಔಟ್ಪುಟ್ ಶಾಲ್ ಬಿ ಟೇಕನ್ ಟು ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್ ಇದು ಸಪ್ಲೈ ಮಾಡೋದಕ್ಕೆ ವಿತ್ ಆರ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಸೇಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ಸಹ ವಿತ್ ಆರ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಇದ್ರೂ ನಮಗೆ ತೊಂದರೆ ಇಲ್ಲ ಅನ್ನೋದನ್ನು ಹೇಳ್ತಿರೋದು ಕ್ಲಾಸ್ 5 That's it. So, ಇದು 61, 62, 63 ಎಲೆಕ್ಟ್ರಾನಿಕ್ ರೆಕಾರ್ಡ್ ಆ್ಯಂಡ್ ಹೇಗೆ ಅಡ್ಮಿಸಬಲ್ ಮಾಡ್ತೀವಿ ಆ್ಯಂಡ್ ಯಾವುದೇ ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ ಅನ್ನೋ ಕಾರಣಕ್ಕೆ ನೀವು ಅದನ್ನ ಡಿನೈ ಮಾಡೋಕ್ಕಾಗೋದಿಲ್ಲ ಸಾಕ್ಷಿ ರೂಪದಲ್ಲಿ ತೊಗೊಳ್ಳೋದಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಇದಿಷ್ಟು ಇಂಪಾರ್ಟೆಂಟ್ ನಾವು ಇದು ನಮ್ಮ ಶೆಡ್ಯೂಲ್ ಸರ್ಟಿಫಿಕೇಟ್ನ ತೋರಿಸ್ತಿರುವಂಥ ಶೆಡ್ಯೂಲ್ 63 ಕ್ಲಾಸ್ 4 ಸಬ್ ಕ್ಲಾಸ್ C ಏನು ಶೆಡ್ಯೂಲ್ನ ಮೆನ್ಷನ್ ಮಾಡುತ್ತೆ ಅದರದ್ದು ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಪಾರ್ಟ್ A ಇದು ಪಾರ್ಟ್ E ಫೈಲ್ ಮಾಡುತ್ತೆ ಆ್ಯಂಡ್ I- ಯಾರು ಸನ್ ಆಫ್ ಡಾಟರ್ ಆಫ್ ಎಕ್ಸೆಟ್ರಾ ಇನ್ನು ಅದರಲ್ಲಿ ಏನಿದೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಬರ್ದಿರುತ್ತೆ ಆ್ಯಂಡ್ ಇದನ್ನು ಎಕ್ಸ್ಪರ್ಟ್ ಫಿಲ್ ಮಾಡ್ತಾರೆ ಸೊ ಇದು ನಮಗೆ ಟು ಬಿ ಫೈಲ್ಡ್ ಬೈ ಎಕ್ಸ್ಪರ್ಟ್ ಪಾರ್ಟ್ B ಸೊ ಯಾವುದು CD-ನ DVD-ನ ಎಕ್ಸೆಟ್ರಾ ಅದೆಲ್ಲನೂ ಸಹ ಬರೆದು ಅದರ ರಿಲೇಟೆಡ್ ನಮಗೆ ಯಾವ ಮಾಡೆಲ್ ಇಲ್ತು ಯಾವ ಮೇಕ್ ಸೀರಿಯಲ್ ನಂಬರ್ ಏನು IMEI ನಂಬರ್ ಏನು ಮೊಬೈಲ್ದು ಎಕ್ಸೆಟ್ರಾ ಇದೆಲ್ಲನೂ ಸಹ ಮೆನ್ಷನ್ ಮಾಡಿರ್ತೀವಿ ಆ್ಯಂಡ್ ಇದನ್ನ ಎಕ್ಸ್ಪರ್ಟ್ ಸೈನ್ ಮಾಡ್ತಾರೆ ಸೊ ಈ ಸರ್ಟಿಫಿಕೇಟ್ ಏನಿದೆ ದಿಸ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಆ್ಯಂಡ್ ಇದನ್ನು ಸಬ್ಮಿಟ್ ಮಾಡಿದಾಗ ನಿಮ್ಮ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಅಥವಾ ಎವಿಡೆನ್ಸ್ ಏನಿದೆ ಅದು ಕೋರ್ಟಲ್ಲಿ ಅಡ್ಮಿಸಬಲ್ ಆಗುತ್ತೆ ಸೊ ಇದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಜೊತೆಗೆ ಎಕ್ಸಾಮಿಗೆ ಮೇನ್ಸಿಗೆ ಸ್ಪೆಷಲಿ 10 ಮಾರ್ಕ್ಸ್ನ ಆನ್ಸರ್ ಕೂಡ ಆಗುತ್ತೆ ಕರ್ನಾಟಕ ಸಿವಿಲ್ ಜಡ್ಜ್ ಮೇನ್ಸ್ ಎಕ್ಸಾಮಿಗೆ ಆ್ಯಂಡ್ ಕಾಲೇಜಲ್ಲಿ ಅಂತಂದರೆ ನಿಮಗೆ ಅಗೇನ್ ಕಾಲೇಜ್ನ ಎಕ್ಸಾಮ್ಸಿಗೆ ಬೇಕಾಗಿರುವಂಥ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಟಾಪಿಕ್ ಆ್ಯಂಡ್ ಅಗೇನ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಡೀತಿರುವಂಥ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಇದರಲ್ಲಿ ನಾವು ಕ್ಲಾಸಸ್ಸಲ್ಲಿ ಇನ್ನಷ್ಟು ನೀಟಾಗಿ ಡೀಪಾಗಿ ಟಾಪಿಕ್ಸ್ನ ಅರ್ಥ ಮಾಡ್ಕೊಳ್ತೀವಿ ಸೊ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮಗೆ ಯಾವುದೇ ಪರ್ಪಸ್ಸಿಗೆ ನೀವು ಈ ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು ಆ್ಯಂಡ್ ನಿಮ್ಮ ಒಂದು ಅಡ್ಮಿಷನ್ಸನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ನಿಮ್ಮ ರ್ಯಾಪಿಡ್ ರಿವಿಷನ್ ಏನಿದೆ ನಿಮ್ಮ ಎಕ್ಸಾಮ್ನ ರಿವಿಷನನ್ನು ಫಾಸ್ಟ್ ಟ್ರ್ಯಾಕ್ ಆಗಿ ಸರಿಯಾಗಿ ಪ್ರೊಡಕ್ಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ So that is it for this video ಅರ್ಥ ಆಯಿತು then please do share with your friends and ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೆಕ್ಸ್ಟ್ ಟಾಪಿಕ್ ಏನು ನೋಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅದರ ಒಂದು ವಿಡಿಯೋನ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್